ರೇಟಿನ ಮರಿ ತರ್ತೀರಿ ನಾನು ನಾ ತರು ಸರ್ 10,000 ಮ್ಯಾಗ ತರ್ತೀವಿ. ನಾ ತಗೊಳ್ ಮುಂದೆ ಏನೈತಲ್ಲ ಸರ್ ಅದು ಒಂದು 8 ತಿಂಗಳು ಮರಿ ಇರ್ತದೆ ಸರ್. 8-9 ತಿಂಗಳು 30-35 ಮಾಡ್ಬೇಕ್ರಿ. ಅವಾಗ 28-30 ಸಾವಿರ ಮಾಡ್ತೀವಿ ಲಾಸ್ಟ್ ಇಲ್ರಿ. ಒಂದ್ ಕಿತ್ತ ಮಾಡಿಬಿಟ್ಟು ಅಂದ್ರೆ 1 ವರ್ಷನ ಏನು ಜಪ್ಪಗೆ ಕಡಿಮೆ ಕೊಡ್ತೀವ್ರಿ. ಅಲ್ಲೇ ಕೂತಿರ್ತೀವಿ 8 ತನ ಅಳಗಡಂಗಿಲ್ಲ ಸರ್. ಇಲ್ಲಿ 8-9 ಮಟ್ಟ. ಯಾವ ರೇಟಿನ ಮರಿ ತರ್ತೀರಿ ನಾನು ನಾ ತರು ಸರ್ 10,000 ಮ್ಯಾಗ ತರ್ತೀವ್ರಿ. 14,000 ಒಳಗೆ ತಗೋತೀವ್ರಿ. 10,000 ಮ್ಯಾಗ ತೊಗೊಂಡಿರ್ತೀವಿ. ಯಾವರೇಜ್ ಬಂದ್ ನಮ್ಗೆ ಒಂದು 12-12 ಸಾವಿರ ರೂಪಾಯಿ ಪಟ್ಟು ಬೀಳುವಂಗೆ ಮಾಡ್ಕೊಂಡಿರ್ತೀವಿ. ಎಲ್ಲ ಹಾಲಪ್ಪ ಅವರೇಜ್ ಆಲ್ ರೌಂಡ್ ಬರ್ಬೇಕು ಈಗ 185 ಇಲ್ಲ ರೀ. ಯಾವರೇಜ್ ಒಳಗೆ 12-12 ಬರ್ಬೇಕು. ನೀವು ತಗೊಳೋ ಎಷ್ಟು ತಿಂಗಳು ಮರಿ ಇರುತ್ತೆ ಅದು ನಾ ತಗೊಳ್ ಮುಂದೆ ಏನೈತಲ್ಲ ಸರ್ ಅದು ಒಂದು 8 ತಿಂಗಳು ಮರಿ ಇರ್ತದೆ ಸರ್. 8-9 ತಿಂಗಳ ಇಷ್ಟ ಇರೋದತ್ರ ಅದು. ನಮ್ಮಲ್ಲಿ ಬಂದ್ ಒಂದ್ 3-4 ತಿಂಗಳಿಗೆ ಹಲ್ಲು ಆಗ್ತದೆ ಸರ್. 4 ತಿಂಗಳು ಆಗ್ತದೆ. ನೀವು ಒಂದ್ 2 ತಿಂಗಳು ಮೇಸ್ತಾರೆ ನಾ ತಂದು ನಾ ಭಾಳ ಜನ ಮೆಸಂಗಿಲ್ಲ ಸರ್. ಒಟ್ಟ ಶಾರ್ಟ್ ಟರ್ಮ್ ಒಂದು 6-7 ತಿಂಗಳು ಅಷ್ಟೇ ಮೇಸ್ತೀವಿ ಸರ್ ನಾವು. ಲಾಂಗ್ ಮೆಸಂಗಿಲ್ಲ ಅಷ್ಟೇ. ಮತ್ತ ಸಣ್ಣ ಮರಿ ಇದ ಸರ್ ತಂದು ಹಾಕೊಂಡಿವ್ರಿ ಸರ್. ನೋಡಿ ಪರ್ಫೆಕ್ಟ್ ಆಗಿ ಈ ಸರ ಮೇಸ್ಕೋಬೇಕತ್ತಲ್ರಿ ಮಾಡಿವ್ರಿ. ಇವು ಸಣ್ಣ ಮರಿ ಏನ್ ರೇಟ್ ಕೊಡ್ತಿದ್ರೇನ ಇದು 11,400 ಬಿದ್ದಾವ ನೋಡ್ರಿ ಸರ್. 50 ಮರಿ ರೀ ಸೆಲೆಕ್ಷನ್ ಆಫ್ ಬಿಡ್ರಿ ಇದು. ಅದೇನೈತಲ್ರಿ 109 ಮರಿ ಒಳಗೆ 50 ಮರಿ ಆಯ್ಕೆ ಮಾಡ್ಕೊಂಡಿರು. ನಿಮ್ಗೆ ಯಾವ ಬೇಕು ಆಯ್ಕೆ ಮಾಡ್ಕೊಂಡ್ ಬಂದಿರಿ. ಇಲ್ಲಿ ಇದು ಆಯ್ಕೆನ ಅದು ಆಯ್ಕೆನ ಸರ್. 12,000-12,500 ರೂಪಾಯಿ ಮರಿ ಆಯ್ಕೆ. ಹಾಂ ಸರ್. ಒಂದ್ 5-6 ತಿಂಗಳು ಮೇಸ್ಟ್ ಮಾರ್ತಿರ್ಲ ಕುರ್ಬಾನಿಗೆ ಮಾರ್ತೀರಿ. ಕುರ್ಬಾನಿಗೆ ಮಾಡ್ತೀವಿ. ಏನ್ ರೇಟ್ ಮಟ್ಟ ಮಾರ್ತೀರಣ್ಣ ಮಾಡ್ತಾವ್ರಿ ಸರ್. 40,000 ಮಾಡ್ತಾವ್ರಿ. ಇದ್ರಾಗ 3 ಬ್ಯಾಚ್ ಅದಾವ್ರಿ ಸರ್. ಇದ್ರಾಗ ಅದು 40,000 ಹತ್ತಿ ಮಾಡ್ತದ ಸರ್. ಅದು ಇದೊಂದು 30-35 ಮಾಡ್ತತ್ರಿ. ಅದೊಂದು 28-30 ಸಾವಿರ ಮಾಡ್ತದ ಲಾಸ್ಟ್. ಅವರೇಜ್ ನಮ್ಗೆ ಬಂದ್ ಒಂದು 34-35 ಕುಂಡ್ರು ಹೋಗ್ತದೆ. ಎವರೇಜ್ 180 ಮರಿ 34-35 ಸಾವಿರ ಕುಂದ್ರ 5-6 ತಿಂಗಳ 180 ಮರಿ ಸಾಕಾಣಿಕೆ ಮಾಡ್ತಿರ್ಲೇನ. ಹಾಂ ಸರ್. ಬಟ್ ಏನ್ ಲಾಭ ಕಾಣ್ತೀರಿ ನಾನು ಎಷ್ಟ್ ಲಾಭ ಉಳಿಸ್ತೀರಿ ಏನು ಒಂದ್ ಬ್ಯಾಚಿಗೆ ಇಂತಿಷ್ಟತ್ ಏನ ಒಂದು ಬ್ಯಾಚಿಗೆ ಏನಿಲ್ಲ ಸರ್. ಅದು ಈ ಸರ್ತಿ ಒಂದು 60 ಲಕ್ಷ ರೂಪಾಯಿ ಆಗ್ಬೋದು ಸರ್. ಎಲ್ಲ ಪಟ್ರಿ ಆಲ್ರೌಂಡ್ ತಂದಿದ್ದು ಬತ್ತು, ಖರ್ಚು ಬತ್ತು, ಎಲ್ಲ ಬತ್ರಿ. ಅದ್ರೊಳಗೆ ಒಂದು ಎವರೇಜ್ ತಕೊಂಡ್ರೆ ನಮಗೊಂದು ಉಳಿಬೋದು ಸರ್. ಒಂದು 25 ಲಕ್ಷ ರೂಪಾಯಿ ತನಕ ಉಳಿಬೋದು. ಒಂದು ಬ್ಯಾಚಿಗೆ 25 ಲಕ್ಷ ರೂಪಾಯಿ ಲಾಭ ಉಳಿಬೋದು. ಫುಡ್ ಎಲ್ಲ ತೆಗದ್ರಿ ಮತ್ತೆಲ್ಲ ಖರ್ಚು ತೆಗಿಬೇಕಲ್ಲ ಸರ್. ಒಂದು 60-65 ತನಕ ಹೋಗತ್ರಿ ಪಟ್ಟಿ. 25 ಲಕ್ಷ ರೂಪಾಯಿ ಉಳಿಬೋದು ಸರ್. ಮತ್ತೆ ಈಗ ಅದ ಎಲ್ಲಾರು ಒಬ್ರು 10,000 ಉಳಿಸ್ತಾರ್ರಿ. ಒಂದ್ ಮರಿ 10,000 ಅಂತರೂ ಮ್ಯಾಗ ಉಳಿಸ್ತಾರ ಒಟ್ರು. ನಮ್ಗೊಟ್ಟು ಇದೇನ್ 10,000 ಮರಿ ತಗೊಂಡಿರ್ತಾರಲ್ರಿ ಮರಿಗಳು ತಗೊಳೋದು. ಆ ಮರಿ ಏನೈತಲ್ಲ 10,000 ಉಳಿಸತ್ರಿ ಅವ್ರಿಗೆ ಲಾಭ ರೀ. ಇಲ್ಲಿ ನಾವು 14,000-15,000 ಮ್ಯಾಗ ಚಿಲ್ಲರ್ ಕೊಟ್ಟು ತೊಗೊಂಡ್ರು ದೊಡ್ಡ ಸೈಜ್ ತೊಗೊಂಡಿರ್ತೀವಿ. ಅದೇ ಒಟ್ಟಿದ್ರೆ ನಿಮ್ಗೆ 16,000-17,000 ಉಳಿಸ್ಬೋದು ಸರ್. ಗ್ಯಾರಂಟಿ 100% ಉಳಿಸುತ್ತೆ. ನಾವ್ ಮರಿ ತಗೊಳೋಗ ಯಾವ ತರ ತಗೊಂಡಿರ್ತೀವಿ ದೊಡ್ಡ ಸೈಜ್ ತಗೊಂಡಿರ್ತೀವಿ ನಾವು. ಅದ್ ನಮ್ಗೆ ರೊಕ್ಕ ದೊಡ್ಡದ ಮಾಡ್ಬೋದು ಸರ್. ಅರ್ಧ ಮಾಡ್ತೇವೆ ಗಂಟೆ ಮಾತ್ರ ಅಟ್ಟು ಉಳಿತೈತಿ. ಒಂದ್ 25 ಲಕ್ಷ ಅಂತ ರೀ ಕರೆಕ್ಟ್ ಆಗಿ ಉಳಿದ್ರಿ ಸರ್. ಮೊನ್ನೆ ಒಂದು ಕೊಟ್ಟಿವಲ್ರಿ ಅದ್ರಾಗ ಒಂದ್ 8 ಲಕ್ಷ ಉಳಿಸ್ಕೊಂಡಿರ್ತೀರಿ. ಒಂದ್ ಬ್ಯಾಚ್ ಒಂದ್ ಟೋಟಲ್ ಒಂದ್ ವರ್ಷ ಇಯರ್ಲಿ ಒಂದು 30 ಲಕ್ಷ ಮ್ಯಾಗ ಉಳಿಬೋದು. ಇಯರ್ಲಿ ಇದು ಕೂಡ ಲಾಭ ಎಲ್ಲ ಖರ್ಚು ಹೊಟ್ಟು ಪುಡ್ಡು ಎಲ್ಲ ಖರ್ಚು ಒಂದ್ 25-30 ಲಕ್ಷ ರೂಪಾಯಿ ವರ್ಷ ಉಳಿಸ್ತಿರೋ. ನೀವು ಮರಿ ಖರೀದಿ ಮಾಡ್ಕೊಂಡ್ ಏನ್ ತಗೊಂಡ್ ಬರ್ತಿರ್ಲೇನ ಇವು ವ್ಯಾಕ್ಸಿನ್ ಏನಾರು ಮಾಡ್ತಿರೋ. ವ್ಯಾಕ್ಸಿನ್ ಮಾಡ್ತೀನಿ ಸರ್. ಬಂದ್ ಕೂಡ್ಲೇನ ಮರ್ದಿನ ಡಿವಾರ್ಮಿಂಗ್ ಮಾಡಿರ್ತೀರಿ. ಡಿವಾರ್ಮಿಂಗ್ ಮುಗಿಸ್ಕೊಂಡ್ ಹಂಗ ಇಟಿ ಹಾಕೋತೀರಿ ಸರ್. ಅವತ್ತು ಮರ್ದಿನಾನೇ ಇಟಿ ಹಾಕೊಂಡ್ಬಿಡ್ತೀರಿ. ಇಟಿ ಹಾಕಿದ್ ಒಂದು ತಿಂಗಳದ ಒಳಗೆ ಮತ್ತೆ ಇಟಿ ಹಾಕ್ತೇನ್ರಿ. ಬೂಸ್ಟರ್ ಡೋಸ್ ರೀ. ನಮಗ ಬೂಸ್ಟರ್ ಡೋಸ್ ಬಂದ ಬಾಳ ಅಂಜಿಕೆ ಸರ್. ಇಟಿದ ಬಾಳ ಅಂಜಿಕೆ ನಮಗ. ಇಟಿದ ಒಂದು ವ್ಯಾಕ್ಸಿನ್ ಅಂಜಿಕೆ ಅದ್ರದ ಅಂಜಿಕೆ ರೀ. ಇದ ಉಳಿಕಿದ್ದನ್ನ ಯಾವಕ್ಕೂ ಅಂದಂಗಿಲ್ಲ ಸರ್. ಬ್ಲೂಟಂಕ್ ಅಂದಂಗಿಲ್ರಿ, HS ಅಂದಂಗಿಲ್ಲ, PPR ಅಂದಂಗಿಲ್ರಿ. ಯಾವ ಬಂದ್ರು ಏನ್ರ ಕಂಟ್ರೋಲ್ ಅವಾಗ ಮಂಗಿನಾಗ ಮಾಡ್ಕೋಬಹುದ್ರಿ. ಆದ್ರೆ ಇಟಿ ಬತ್ತಂದ್ರ ಅಂತೂ ಹೇಳಿ ಬರಂಗಿಲ್ಲ ಸರ್. ಪೂರಾ ಪರ್ಫೆಕ್ಟ್ ಆಗಿ ಒಮ್ಮೆ ನೆತ್ತಲ್ಲಿ ಹೋಗ್ಬಿಡೋದು ಸರ್. ಇವು ಟೈಮಿಂಗ್ ಕೊಡ್ತಾವ್ರಿ. ಇವೆಲ್ಲ PPR ಇವೆಲ್ಲ ಟೈಮಿಂಗ್ ಸಿಗತೈತಿ. ಒಂದಿಟ್ಟು ಏನೋ ಒಂದ್ 2 ಮರಿಗೆ ಅದು ಅಂದ್ರೆ ಅದನ್ನ ಸೈಡ್ ಮಾಡ್ಕೊಂಡ್ ಕೇಸ್ ಒಟ್ಟು ವ್ಯಾಕ್ಸಿನ್ ಮಾಡ್ಕೊಂಡ್ರೆ ಸ್ವಲ್ಪ ಕಡಿತೈತ್ರಿ. ನಾವಂತೂ ಹಸಿದ್ ಹಾಕಂಗಿಲ್ಲ ಸರ್. ಬ್ರಡ್ರೈ ಹಾಕ್ತಿವಿ. PPR ಅವಶ್ಯಕತೆ ಇಲ್ಲ ಸರ್. ನಮ್ಗೆ ಮಾಡ್ಕೊಂಡ್ರೆ ಏನ್ ಸರ್ ಬ್ಲೂಟಂಗ್ ಮಾಡ್ಕೋತೀವಿ ನೋಡ್ರಿ. ಬಾಳ ಕಾಲ್ಬೇನೆ ಒಂದು ಅದನ್ನೊಂದು ಮಾಡ್ಕೋತೀವಿ. ಅದು ಇಯರ್ಲಿ ಐತಿ ಸರ್. ಅದು 6 ತಿಂಗಳು ಒಂದ್ ಬ್ಯಾಚ್ ಅದ್ ಬರಂಗಿಲ್ರಿ. ಒಂದ್ ಕಿತ್ತ ಮಾಡಿಬಿಟ್ಟು ಅಂದ್ರೆ 1 ವರ್ಷನ ಏನು ಜಪನಂಗಿಲ್ಲ. ಇಟಿ ಏನೈತಲ್ರಿ ಪ್ರತಿ 3 ತಿಂಗಳು ಆತಂದ್ರ ಬಸ್ಟ್ ಡೋಸ್ ಕೊಟ್ರು 3 ತಿಂಗಳು ಮಾಡತ್ತೀನಿ ಸರ್. 6 ತಿಂಗಳ ಡೋಸ್ ಐತ್ರಿ ಅದ. ನಾವು 3 ತಿಂಗಳೊಮ್ಮೆ ಹಾಕ್ತೇನೆ ಸರ್.
ಇಟಿ ಆಕ್ಷನ್ ಒಂದ್ ಮಾಡ್ತೀರಿ ಕಂಪಲ್ಸರಿ. ಕಂಪಲ್ಸರಿ ಯಾವ್ದು ಬಿಡ್ರು ಇಟಿ ಬಿಡಂಗಿಲ್ಲ. ಕ್ಲಿಯರ್ ಆಗಿ ಡೇಟ್ ಹಚ್ಚಿಡಿದ್ರಿ ಡೇಟ್ ವೈಸ್ ಮಾಡ್ಕೋದ್ರಿ ಸರ್. ಮುಂಜಾನೆ ಎದ್ದು ಕೊಡ್ಲೇನ ಸರ್ ಮೊದಲು ಮೆಡಿಕಲ್ ಇತ್ತಂದ್ರ ನೀವು ಮೆಡಿಕಲ್ ಮಾಡ್ಕೋಬೇಕ್ರಿ. ಸ್ಟಾರ್ಟಿಂಗ್ ನ ಬಂದ್ರಿ ಅಂದ್ರ ಮೆಡಿಕಲ್ ನ ರೀ. ಅವತ್ ನಿಮ್ಗ ಲಿವರ್ ಟಾನಿಕ್ ಇತ್ತಂದ್ರ ಲಿವರ್ ಟಾನಿಕ್ ಮಾಡ್ಬೇಕು. ಯಾವ್ದ್ರ ಬಿಲ್ಪಾನ್ ಟಾನಿಕ್ ಇಂಜೆಕ್ಷನ್ ಯಾವ್ದಾರ ಮಾಡ್ಕೊಂಡಿದ್ರೆ ಅದನ್ನ ಮಾಡ್ಕೊಂಡಿರ್ತೀರಿ. ಅದನ್ನ ಮಾಡ್ಕೊಂಡ್ ತಕ್ಷಣ ಅಂದ್ರೆ ನಮ್ಗ ಸ್ಟಾರ್ಟಿಂಗ್ ನ ಕಾಳು ಹಾಕ್ತಿರ್ತೀರಿ. ಎಲ್ಲಾ ಸ್ವಚ್ಛ ಮಾಡ್ಕೊಂಡು ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡ ಕಾಳು ಹಾಕೊಂಡ್ಬಿಡ್ತೀರಿ. ಕಾಳು ಹಾಕಿದ ತಕ್ಷಣ ಮತ್ತೆ ಹೊಳ್ಳೆ ಒಂದು ಫೀಡ್ ಹೊಟ್ಟು ಕೊಡ್ತೀರಿ. ಅದನ್ನ ಏನ್ ಮಾಡ್ಬಿಡ್ತೀರಿ ಸರ ಜಾಸ್ತಿ ಸಿನ್ಸಂಗಿಲ್ರಿ, ಕಡಿಮೆ ಕೊಡ್ತೀರಿ. ಕ್ರಮೇಣವಾಗಿ ಕಡಿಮೆ ಕೊಡ್ತೀವ್ರಿ. ಅಲ್ಲೇ ಕೂತಿರ್ತೀರಿ 8:30 ತನ ಅಳಗಾಡಂಗಿಲ್ಲ ಸರ್. ಅಲ್ಲಿ 8:00 9:00 ಮಟ ಸ್ವಲ್ಪ 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 ದಿನಕ್ಕೆ ಇಲ್ಲೇ ಕೂತ್ ಬಿಡ್ತೀರಿ ಸರ್. ಇಟ್ಟಿಟ್ಟಿಟ ಎಲ್ಲ ಹೊಟ್ಟೆ ಮತ್ತೆ ಒಂದು ಕೇಶನ್ ಮನ್ಕೊಂಡ್ಬಿಡ್ತಾರ ಸರ್. 1 ಗಂಟೆ ತನ ಎಬ್ಸಂಗಿಲ್ಲ ಸರ್. ಬರೀ ಒಂದಕ್ಕೆ ಕೆಬಸ್ ನೀರು ಕುಡಿಸಿ ಕೈ ಬಿಟ್ಬಿಟ್ಟು ಅಂದ್ರೆ ಸರ್ ನಾವು ರಿಟರ್ನ್ ಮತ್ತೆ ಒಳ್ಳೆ 4ಕ್ಕೆ ಸರ್ 4:45 ರೀ. 4 ಹೊಡ್ಡ ನೀರ್ ಕುಡಿಸಿ ಒಂದ್ ಹೊಟ್ಟೆ ಹಾಕಿ ಕೈ ಬಿಡ್ತೀರಿ ಸರ್. ಕಡಿಮೆ ಆಗ್ತೀರಿ, ಜಾಸ್ತಿ ಹಾಕಂಗಿಲ್ಲ. ಸಂಜೆ ಮುಂದೆ ಏನ್ ನೀವು ಮತ್ತೆ ಹೊಳ್ಳಿ 4ಕ್ಕೆ ಎಬ್ಬಿಸಿ ಅಂದ್ರೆ ಬರೀ ಸರ 8:30 ಮಟ ಮನಗಸಂಗಿಲ್ಲ. ಒಳ್ಳೆ 4ಕ್ಕೆ ಹಾಕಿದ್ರ ಅದನ್ನ ಹಂಗ ಟೈಮ್ ಆಕತ್ರಿ. ಕಸ ಹುಡ್ಕೊಂಡ್ ಎಲ್ಲ ಕ್ಲಿಯರ್ ಆಗಿ ವಾಗತ್ ಮಾಡ್ಕೋ ಟೈಮ್ ಆಕತ್ರಿ. 5:30 6ಕ್ಕೆ ಕಾಳು ಹಾಕ್ತಾರ್ರಿ. ಕಾಳು ಹಾಕಿ 8:00 ಮಟ ಮತ್ ಸ್ವಲ್ಪ ಸ್ವಲ್ಪ ಮೇಸ್ಕೊತ್ ಕೂತ್ಬಿಡ್ತೀವಿ. ಮತ್ತೆ ಮುಂಜಾನೆ ಒಂದ್ 2-3 ತಾಸ, ಸಂಜೆ ಒಂದ್ 2-3 ತಾಸ ಕರೆಕ್ಟ್ ಆಗಿ ಟೈಮಿಂಗ್ ಕೊಟ್ಬಿಡುತ್ತೆ. ಕ್ಲಿಯರ್ ಆಗಿ ಬರ್ತದೆ ಸರ್. ಅಷ್ಟ ನೀವು ಅದು ಮಧ್ಯಾಹ್ನ ಈಗ ಹೀಟ್ ಐತ್ರಿ ಜಾಸ್ತಿ ರೀ. ಮಧ್ಯಾಹ್ನ ಮರಿ ಮೇಯಂಗಿಲ್ಲ ಸರ್. ಈಗ ಮನ್ಕೊಂಡ್ಬಿಡತ್ರಿ ಕಪ್ಪನ. ಅದ ಕೋಲ್ಡ್ ಟೈಮ್ನಾಗ ಅಂತ ಮರಿ ಮೇಯ್ತೈತ್ರಿ ಅವಾಗ. ಇದು ಬೆಳಗ್ಗೆ ಸಾಯಂಕಾಲ ಜಾಸ್ತಿ ಮೇಯ್ತದೆ ಸರ್ ಮರಿ. ನಾವೇನ್ ಮಾಡ್ಬಿಡ್ತೀವಿ ಸರ್, ಬೆಳಗ್ಗೆ ನಮಗ ಟೈಮಿಂಗ್ ಎಲ್ಲಾರ ಹೋಗೋದು ಬರ್ತೈತಿ ಏನಾರ ಬರ್ತೈತಿ ಅರ್ಜೆಂಟ್ ಮಾಡ್ತೀವ್ರಿ ಕೆಲ್ಸ ರೀ. ಹೆಚ್ಚ ಜಾಸ್ತಿ ಮೇಸೋದ ಬೆಳಗ್ಗೆನ ಮಾಡ್ಬೇಕ್ರಿ, ಕಡೆ ಸಾಯಂಕಾಲ ಮಾಡ್ಬೇಕ್ರಿ ಮರಿ ಮೇಸೋದ್ರಿ. ಬೆಳಗ್ಗೆ ಜಾಸ್ತಿ ಮೇಸ್ ಬಿಟ್ಟಿದ್ದು ಸಾಯಂಕಾಲ ತನ ಡೈಜೆಷನ್ ಪೂರಾ ಕ್ಲಿಯರ್ ಆಗಿ ಮಾಡ್ಕೊಂಡ್ಬಿಟ್ಟಿರ್ತೈತ್ರಿ. 4 ಮಟ ರೀ. 4ರಿಂದ ಮೇಸ್ ಬಿಟ್ಟಿದ್ದು ಬೆಳತಾಕ ಆಗ್ಬಿಡುತ್ತೆ ಸರ್. ಮತ್ತೆ ಹೊಳೆ ಅದು ಕ್ಲಿಯರ್ ಆಗಿ ಹೊಟ್ಟಿಗೆ ಹತ್ತದ ಸರ್. ಅದಕ್ಕೆ ನೀವು ಹಂಗ ಕಂಟಿನ್ಯೂ ಹಾಕೋತ ಹೋಗೋಂಗ ಅದು ಡೈಜೆಷನ್ ಪವರ್ ಜಾಸ್ತಿ ಇರೋದ್ರಿ ಅದಕ್ಕೆ. ಅದ್ ಹಂಗ ಇಕ್ಕಿ ಹಾಕೋತ ಹೋಗ್ಬಿಡುತ್ತೆ ಸರ್. ನೀವು ಹಾಕಿದ್ದೇನು ವ್ಯರ್ಥ ಸರ್. ಅದು ಬೆಳಗ್ಗೆ ಶಿಸ್ತಂಗ ಏನ್ ಮೇಸ್ ಕೈ ಬಿಟ್ಬಿಡ್ತೀರಿ, ಮಧ್ಯಾಹ್ನ ನೀರು ಕುಡಿಸಿ ಸ್ವಲ್ಪ ಪಟ್ಟ ಹಾಕಿ ಕೈ ಬಿಟ್ಬಿಡು ಸರ್. ಮತ್ತೆ ರೆಸ್ಟಿಗೆ ಹೋಗ್ಬಿಡ್ತಾರೆ. ಬರೀ ಬೆಳಗ್ಗೆ ಎಷ್ಟು ತಿನ್ಸಿರ್ತೀರಲ್ರಿ ಸಾಯಂಕಾಲ ಮಟ್ಟ 4 ತನ ಬರೇ ಮಕ್ಕೊಂಡ್ ಮೆಲ್ಕ ಉಯ್ತಿರ್ತೈತ್ರಿ. ಎಲ್ಲ ಖಾಲಿ ಬಿಡೋತ್ರಿ. ಮತ್ ಹೊಳ್ಳಿ ನೀವು 4ಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದ್ರಲ್ರಿ, ಒಂದ್ ಹೊಟ್ಟೆ ಹಾಕಿರ್ತೀರಿ, ಕಾಳು ಸುರಿತೀರಿ, ಆಮ್ಯಾಗ ಹೊಟ್ಟೆ ಏನ್ ಮೆಸ್ಕೊತ ಹಾಕಿರಲ್ರಿ ಮನಿ ಮನ್ಕೋತ ಹೇಳಂಗಿಲ್ರಿ. ಅದು ಆರಾಮ್ ಮನ್ಕೊಂಡ್ ಬಾಯಾಡ್ಸ್ಕೊತ್ ಮಕ್ಕೊಂಡ್ಬಿಡ್ತಾರೆ ಅಲ್ಲೇ. ಈಗ ನಾವಾಗೆ ಫೋರ್ಸ್ ಮಾಡಿ ಎಬ್ಸ್ಬೇಕ್ರಿ ಮರಿಗಳಿಗೆ. ಮಧ್ಯಾಹ್ನ ನೀರಿಗೆ ಬಂದಾಗ ನಾವೇ ಎಬ್ಸ್ಬೇಕ್ರಿ. ಆ ಟೈಪ್ ಬರೀ ಸುಸ್ತ್ ಮಾಡ್ಕೋತಾವ್ರಿ. ಆ ಟೈಪ್ ಕರೆಕ್ಟ್ ಮೇಸ್ಬೇಕ್ರಿ. ಒಬ್ರು ಏನ್ ಮಾಡ್ಬಿಡ್ತಾರ ಸರ್, ದವಣಿ ತುಂಬಿಸ್ತಾರ್ರಿ ಅವತ್ತು. ದವಣಿ ತುಂಬಿಸೋರ್ ಏನಾಕತ್ ಸರ್, ಬಾಯಿಗೆ ಬಡಿದ ಸರ್, ತಿನ್ನಂಗಿಲ್ರಿ ಅವ್ರು. ಈಗ ನಿಮ್ ಕಡೆ ಒಂದ್ 3 ಹೊಟ್ಟ ಅದಾವ್ರಲ್ಲ, 3 ಹೊಟ್ಟನು ಏನ್ ಮಾಡ್ಬೇಕು ಸರ್, ಒಂದ್ ಲೈನಿಗೆ ಒಂದ್ ಬುಟ್ಟಿ ಹಾಕ್ತಿರ ಅನ್ಕೋರ್ ಸರ್. ಈಗ ಅದ ಒಂದ್ ಬುಟ್ಟಿನ ಏನೈತಲ್ರಿ ಅರ್ಧ ಹಾಕ್ಬೇಕ್ರಿ. 2 ಲೈನ್ ಕೂಡ ಹಾಕ್ಬೇಕ್ರಿ. ಅದನ್ನ 2 ಲೈನಿಗೆ ಮೆಸ್ರೆ ನೆಕ್ಸ್ಟ್ ಒಂದ್ ಹೊಟ್ಟೆ ಬರ್ತೈತಲ್ರಿ ಬೇರೆ ಹೊಟ್ಟ, ಅದನ್ನ ಮತ್ತೆ ಅರ್ಧ ಹಾಕ್ಬೇಕು. ಮತ್ತೊಂದ್ ಹೊಟ್ಟೆ ಏನ್ ಬರುತ್ತೆ ಅದನ್ನ ಅರ್ಧ ಹಾಕ್ಬೇಕು. ಹಿಂಗ್ ಹಾಕೋಬೇಕ್ರಿ. ಕೆಲವೊಬ್ರು ಏನ್ ಮಾಡ್ತಾರ್ರಿ, ಅದ್ ಕಣಿಕೆ ಹಾಕ್ಬೇಕಾಗಿತ್ತಲ್ರಿ, ದೊಡ್ಡ ಬುಟ್ಟಿಲಿ ಒಂದ್ ಲೈನಿಗೆ ಒಂದ್ ಬುಟ್ಟಿ ಸುರಿದ್ ಬಿಡ್ತಾರೆ. ನೆಕ್ಸ್ಟ್ ಹೊಟ್ಟು ಮಧ್ಯಾಹ್ನ ಹಾಕ್ತಾರ್ರಿ, 3ನೇ ಹೊಟ್ಟು ಸಾಯಂಕಾಲ ಅದನ್ನ ಬೇರೆನ ಹಾಕ್ಬಿಡ್ತಾರೆ. 3 ಬೇರೆ ಬೇರೆ ಹಾಕ್ತಾರ ಸರ್. ನಾವ್ ಹಂಗ್ ಮಾಡಂಗಿಲ್ರಿ. ಮುಂಜಾನೆ ನಮ್ ಕಡೆ ಒಂದ್ 3 ಹೊಟ್ಟು ಇಟ್ಟಿವಲ್ರಿ, 3-4 ಹೊಟ್ಟದವ್ರ ಮೇಲೆ 4 ಹೊಟ್ಟನು ಮುಂಜಾನೆ ಮೇಸತ್ತೀವಿ ನಾವು. ಅರ್ಧ ಬುಟ್ಟಿ ಎಲ್ಲಾ ಹೊಟ್ಟು ಸಿಗ್ಬೇಕ್ರಿ. ಅದಕ್ಕ ಅದಾಗಂಟ್ಲಿ ಇದಾಗಂಟ್ಲಿ ಹಿಂಗ್ ಸಿಗ್ತತ್ರಿ. ಅದಕ್ಕ ಮಜಾ ಬರಂಗ ಮತ್ ಬಾಯಿ ಬರ್ಲಕತಿ ಎಲ್ಲ ಸ್ವಚ್ಛ ಕರೆಕ್ಟ್. ಅದ ಮಧ್ಯಾಹ್ನಾಗ ಕರೆಕ್ಟ್ ನೀರ್ ತಗೊಂಡ ಬಿಡೋದ್ರಿ ಶಿಸ್ತಗ. ಮತ್ ಸಾಯಂಕಾಲ ಮಧ್ಯಾಹ್ನ ನೀರ್ ಕೊಟ್ಟಿರ್ತಾರಲ್ರಿ, ಅದ್ರೊಳಗೆ ಯಾವ್ದ್ರ ನೀವು ಒಂದ ಹೊಟ್ಟ ಹಾಕ್ರಿ. ಮತ್ತೆ ಯಥಾ ಪ್ರಕಾರ ಸಾಯಂಕಾಲ ಮತ್ತೆ ಕ್ರಮೇಣವಾಗಿ ಹೊಟ್ಟು ಹೋಗಬೇಕ್ರಿ. 4 ಹೊಟ್ಟು ಹೋಗ್ಬೇಕ್ರಿ. 4 ಹೊಟ್ಟು ಹೋಗಮಟ ಮೇಸಬೇಕ್ರಿ ನಾವು. ಸಾಯಂಕಾಲ ಕಾಳು ಹಾಕಿದ ಕೂಡಲೇ ಏನ್ ಮೇಸ್ತಿರಲ್ರಿ, ಅವಾಗೂ 4 ಹೊಟ್ಟು ಹೋಗ್ತೈತೆ ಸರ್. ಮತ್ತೆ ಈ ಟೈಪ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು. ಮರಿ ಗ್ರೋತ್ ಬರ್ತದೆ ಗ್ಯಾರಂಟಿ. ಕಾಳ್ರಿ ಸರ್ ಮೊದಲ ಗೋಧಿ ಹಾಕಿನ್ರಿ, ಗೊಂಜಾಳ ಹಾಕಿನ್ರಿ, ಸೋಯಾಬೀನ್ ಹಾಕಿನ್ರಿ, ಕಡ್ಲಿ ಹಾಕಿವ್ರಿ. ಇದ್ರೊಳಗೆ ಏನ್ ಬರ್ತೈತೆ ಎಲ್ಲ ಕರೆಕ್ಟ್ ಆಗಿ ಮೇಸ್ಕೊಂಡ್ ಬಂದಿವ್ರಿ ಸರ. ಈ ಸರ್ತಿ ಏನಾಯ್ತಲ್ರಿ, ಗುಲ್ಗಂಜಿ ಕಪ್ಪದ ಏನೈತ್ರಲ್ಲ ಹೈಟೆಕ್ ಫೀಡ್ ಹಾಕಿವ್ರಿ ಸರ್. ಈ ಸರ್ತಿ ರೀ 4ರಿಂದ 5 ತಿಂಗಳದಾಗ ಇದ್ರ ರಿಸಲ್ಟ್ ಯಾವಾಗ ಬಂದಿಲ್ಲ ಸರ್ ನಮಗ. ಅಷ್ಟು ಕ್ಲಿಯರ್ ಆಗಿ ಬಂತ್ರಿ ಸರ್ತಿ ರಿಸಲ್ಟ್ ರೀ. ರಿಸಲ್ಟ್ ಪಕ್ಕ 100% ಬಂತ್ರಿ. ಕಡ್ಲಿಗೆ ಎಷ್ಟು ರಿಸಲ್ಟ್ ಬಂದಿಲ್ರಿ ನಮಗ. 8 ತಿಂಗಳು ಕಡ್ಲಿ ಮೇಸಿವ್ರಿ ಸರ್ ನಾವು ಒಂದ್ ಟೈಮ್ದಾಗ ಕಂಟಿನ್ಯೂ ರೀ. ಅದಕ್ಕೂ ಅಷ್ಟು ರಿಸಲ್ಟ್ ಅನ್ಸಿಲ್ರಿ. ಬರೀ ಶಾರ್ಟ್ ಒಳಗ ರೀ
4ರಿಂದ 5 ತಿಂಗಳದಾಗ ಫುಲ್ ಗ್ರೋತ್ ಹೇವಿ ಬಂದತ್ರಿ ಮರಿ. ಈಗ ನೋಡ್ರಿ ಸರ್, ಈಗ ಹಾಲಲ್ಲಿ ಒಳಗ 70-75 ಕೆಜಿ ಅದಾವ್ರಿ ಸರ್. ಇಲ್ಲಿದ ನೋಡ್ರಿ ಸರ್ ಮರಿಗಳು ಅನ್ಕೊಂಡಿದ್ದು. ಇನ್ನ ಹಾಲಲ್ಲಿ ಅದಾವ್ರಿ ಸರ್. ಹಾಲಲ್ಲಿ ಒಳಗ ನೀವು ಚೆಕ್ ಮಾಡ್ರಿ, ವೆಟ್ ಇಲ್ಲೇ ಐತ್ರಿ. 70 ಕಿಲೋ ಐತಿ ನೋಡಿ ಸರ್ ಮರಿಗಳು ಎಲ್ಲ. 70 ಕಿಲೋ 70 ಕಿಲೋ. ಸರ್ ಈಗ ಹೈಟೆಕ್ ಫುಡ್ ಬಳಸೋದ್ರಿಂದ ಮರಿ ತಿಂಗಳಿಗೆ ಇಂತಿಷ್ಟು